ಮತ್ತು ಯಶ್ ಇಬ್ಬರು ಸ್ಯಾಂಡಲ್ವುಡ್ ನ ಸೂಪರ್ ಸ್ಟಾರ್ಸ್ಗಳು. ತಮ್ಮ ತಮ್ಮ ಸ್ವಂತ ಪ್ರತಿಭೆಯಿಂದ ಲಕ್ಷಾಂತರ ಅಭಿಮಾನಿ ಬಳಗವನ್ನ ಹೊಂದಿರುವ ದರ್ಶನ್ ಮತ್ತು ಯಶ್ ಎಂದಿಗೂ ಜಗಳ ಮಾಡಿದವರಲ್ಲ. ಆದ್ರೂ ಕೂಡ ಅವರ ಅಭಿಮಾನಿಗಳು ಮಾತ್ರ ದೂರವೇ ಉಳಿಯುತ್ತಿದ್ರು. ಅಲ್ಲದೆ ಇದು ಮುಂದುವರೆದು ಚಕ್ರವರ್ತಿ ಸಿನಿಮಾದಲ್ಲಿ ಯಶ್ ನಟನೆ ಮಾಡ್ತಾರೆ ಎನ್ನುವ ಗಾಸಿಪ್ ಬಂದಾಗ ದರ್ಶನ್ ಅಭಿಮಾನಿಗಳು ರೊಚ್ಚಿಗೆದ್ದು ದರ್ಶನ್ ಜೊತೆ ಯಶ್ ನಟಿಸುವುದು ಬೇಡ ಅಂತ ಹೇಳಿದ್ರು. ಆದ್ರೆ ಈಗ ಆ ಪರಿಸ್ಥಿತಿ ಬದಲಾಗುವ ಎಲ್ಲಾ ಲಕ್ಷಣಗಳು ಕಾಣ್ತಿವೆ. ಹೌದು, ಮೈಸೂರು ಮಹಾನಗರ ಪಾಲಿಕೆ ಆಯೋಜಿಸಲಿರುವ 2018 ಸ್ವಚ್ಛ ಭಾರತ ಅಭಿಯಾನಕ್ಕೆ ನಟ ದರ್ಶನ್ ಮತ್ತು ಯಶ್ ಅವರನ್ನ ರಾಯಭಾರಿಯಾಗಿ ಮಾಡಲು ಯೋಚನೆ ಮಾಡಿದೆ. ಇಬ್ಬರು ನಟರು ಮೈಸೂರು ಭಾಗದವರೇ ಆಗಿದ್ದರಿಂದ ಈ ಇಬ್ಬರನ್ನ ಹಾಕಿಕೊಂಡ್ರೆ ತಮ್ಮ ಅಭಿಯಾನ ಯಶಸ್ವಿ ಆಗುತ್ತೆ ಅನ್ನೋದು ನಗರ ಪಾಲಿಕೆಯವರ ಆಲೋಚನೆಯಾಗಿದೆ. ಆದ್ರೆ ದರ್ಶನ್ ಮತ್ತು ಯಶ್ ತಮ್ಮ ತಮ್ಮ ಸಿನಿಮಾದಲ್ಲಿ ಬ್ಯುಸಿ ಆಗಿರೋದ್ರಿಂದ ಸ್ವಚ್ಛ ಭಾರತ ಅಭಿಯಾನಕ್ಕೆ ಓಕೆ ಅಂತಾರ ಎನ್ನುವುದು ಸಹ ಸದ್ಯದ ಕುತೂಹಲಕರ ವಿಷಯವಾಗಿದೆ. ಹಾಗೆ ಒಂದು ವೇಳೆ ದರ್ಶನ್ ಮತ್ತು ಯಶ್ ಅಭಿಯಾನದಲ್ಲಿ ಒಟ್ಟಿಗೆ ಕಾಣಿಸಿಕೊಂಡ್ರೆ ಇದು ಬಹುತೇಕರಿಗೆ ಪಾಠವಾಗುವುದರಲ್ಲಿ ಅನುಮಾನವೇ ಇಲ್ಲ. ಹೆಚ್ಚಿನ ಸಿನಿಮಾ ಮಾಹಿತಿಗಳಿಗಾಗಿ ಸಿನಿ ಸರ್ಕಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.